ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಾವಿರ ಸಮಸ್ಯೆ, ಕೆಲಸ, ತಲೆಬಿಸಿ ಎಲ್ಲವನ್ನ ಮರೆತು ಜನರು ದೀಪಾವಳಿ ಆಚರಿಸ್ತಾ ಇದ್ರೆ ರಾಜಕೀಯದಲ್ಲಿ ದೀಪಾವಳಿ ಹೊಸ ರೀತಿಯಲ್ಲಿ ಸದ್ದು ಮಾಡ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ತಮಿಳುನಾಡು ಸಿಎಂ ಪುತ್ರ ಉದಯನಿಧಿ ದೀಪಾವಳಿಗೆ ಶುಭಾಶಯ ಕೋರಿ ಎಲ್ಲರನ್ನೂ ದಂಗು ಬಡಿಸಿದ್ದಾರೆ. ಆದ್ರೆ ಹೇಳಿದ ರೀತಿಯನ್ನ ನೋಡಿದ್ರೆ ಇದು ಪ್ರೀತಿಯಿಂದ ಹೇಳಿರೋದಲ್ಲ, ರಾಜಕೀಯ ಮಾಡೋದಕ್ಕೆ ಹೇಳಿರೋದು ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಆದ್ರೆ ಸಡನ್ ಆಗಿ ಹಿಂದೂಗಳ ಹಬ್ಬ ನೆನಪಾಗೋದಕ್ಕೆ ಕಾರಣ ಯಾರು ಅಂತ ಹುಡುಕ್ತಾ ಹೋದ್ರೆ ಅದು ವಿಜಯ್ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯ್ ಹೇಳಿಕೆ ಸನಾತನ ವಿರೋಧಿಗಳನ್ನ ಶುಭಾಶಯ ತಿಳಿಸುವಂತೆ ಮಾಡಿದ್ರೆ, ಇನ್ನೊಂದೆಡೆ ಇವರನ್ನ NDA ಜೊತೆ ಸೇರಿಸ್ಕೊಳ್ಬೇಕಾ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಮತ್ತೊಂದೆಡೆ DMKಯ ಹಿಂದಿ ವಿರೋಧಿ ನೀತಿಗೆ ಬಿಜೆಪಿ ನಾಯಕರು ಪ್ರಶ್ನೆಗಳ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಧಿಕಾರ ಒಂದು ಸಿಗುತ್ತೆ ಅಂದ್ರೆ ಕೆಲ ರಾಜಕೀಯ ನಾಯಕರು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗೋಕೆ ಸಿದ್ಧ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಭಾರತದಲ್ಲಿ ರಾಜಕಾರಣಿಗಳಿಗೆ ಸಿಕ್ಕಿರೋ ಬಹುದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ ಅದು ಹಿಂದೂಗಳು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಜಾತಿಗೆ ಧಕ್ಕೆ ಬಂದ್ರೆ ಮಾತ್ರ ಜನರು ರೊಚ್ಚಿಗೇಳ್ತಾರೆ ಹೊರತು ಎಲ್ಲಾ ಜಾತಿಗಳನ್ನು ಸೇರಿಸಿ ಹಿಂದೂಗಳೇ ಸರಿ ಇಲ್ಲ ಅಂದ್ರೆ ಅಥವಾ ಹಿಂದುತ್ವವನ್ನ ನಾಶ ಮಾಡ್ತೀವಿ ಅಂದ್ರೂ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇಷ್ಟು ದೊಡ್ಡ ಅವಕಾಶ ಇರುವಾಗ ಬಿಡೋಕಾಗುತ್ತಾ? ಅದರಲ್ಲೂ ತಮಿಳುನಾಡಿನಲ್ಲಿ ದ್ರಾವಿಡ ಅನ್ನೋ ಸಿದ್ಧಾಂತದ ಹೆಸರಲ್ಲಿ ಜನರನ್ನ ಆಲ್ರೆಡಿ ಯಾಮಾರಿಸಿ ಆಗಿದೆ. ಸಮಯಕ್ಕೆ ಸರಿಯಾಗಿ ಅದನ್ನ ಯೂಸ್ ಮಾಡಿಕೊಂಡು ಅಧಿಕಾರದಲ್ಲಿ ಇರಬೇಕು ಅನ್ನೋದನ್ನ ಕರಗತ ಮಾಡ್ಕೊಂಡಿರೋ ನಾಯಕರು ಈಗ ಮತ್ತೊಂದು ಅಸ್ತ್ರ ಬಿಟ್ಟಿದ್ದಾರೆ. ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಹೇಳಿದ್ದ ಉದಯನಿಧಿ ಸ್ಟಾಲಿನ್ ಈಗ ದೀಪಾವಳಿ ಶುಭಾಶಯ ಕೋರಿದ್ದಾರೆ. ಆಶ್ಚರ್ಯ ಆದ್ರೂ ಇದು ನಿಜವೇ. ಆದ್ರೆ ಈ ಶುಭಾಶಯಕ್ಕೂ ಕೂಡ ಕಂಡೀಷನ್ ಅಪ್ಲೈ ಅನ್ನೋ ಹಾಗೆ ಹೇಳಿರೋದು ಕೂಡ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ. ಯಾರೆಲ್ಲ ದೀಪಾವಳಿ ಅಥವಾ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೋ ಅವರಿಗೆ ಮಾತ್ರ ದೀಪಾವಳಿ ಶುಭಾಶಯ ಅನ್ನೋ ಮೂಲಕ ರಾಜಕೀಯ ದಾಳವನ್ನ ಉರುಳಿಸೋ ಪ್ರಯತ್ನ ಮಾಡಿದ್ದಾರೆ. ಈ ರೀತಿ ಹೇಳೋದ್ರಿಂದ ಒಂದು ಕಡೆ ಹಿಂದೂಗಳಿಗೂ ಸ್ವಲ್ಪ ಖುಷಿ ತರಿಸಿದಂತೆ ಆಗುತ್ತೆ, ಹಾಗೆ ತಮ್ಮ ಓಲೈಕೆ ಸಮುದಾಯ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಮರಿಗೆ ನಾವು ನಿಮ್ಮ ಪರವೇ ಇರೋದು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತೆಯೂ ಆಗುತ್ತೆ. DMK ಮೇಲೆ ಆಡಳಿತ ವಿರೋಧಿ ಅಲೆ ಏಳೋದಕ್ಕೆ ಪ್ರಮುಖ ಕಾರಣಗಳಲ್ಲಿ ಈ ಹಿಂದೂ ವಿರೋಧ ಕೂಡ ಒಂದು. ನೇರವಾಗಿ ಅದನ್ನ ಸರಿ ಮಾಡೋದಕ್ಕೆ ಹೋದ್ರೆ ಇರೋ ವೋಟ್ ಬ್ಯಾಂಕ್ ಅನ್ನ ಕಳೆದುಕೊಳ್ಬೇಕಾಗತ್ತೆ. ಆದ್ರಿಂದ ಈಗ ಇರೋ ಕಾಂಪಿಟೇಷನ್ ನಲ್ಲಿ ಇಂಥದ್ದೇನಾದ್ರೂ ಮಾಡಿದ್ರೆ ಮಾತ್ರ ಒಂದಷ್ಟು ವೋಟ್ಗಳನ್ನ ಪಡೆಯೋದಕ್ಕೆ ಸಾಧ್ಯ. ಈ ರೀತಿ ಹೇಳಿದ್ರಿಂದ ಒಂದಷ್ಟು ಜನರು ಒಬ್ಬ ಜನಪ್ರತಿನಿಧಿಯಾಗಿ ಇಷ್ಟಾದ್ರೂ ಹೇಳಿದ್ರಲ್ಲ ಅಂತಲೂ ಯೋಚಿಸ್ತಾರೆ. ಅದೇ ಅವರಿಗೆ ಬೇಕಾಗಿರೋದು. ಅಂದಹಾಗೆ ಈಗ ಬರ್ತಾ ಇರೋ ವಿರೋಧಕ್ಕೆ ಇಷ್ಟು ಹೇಳಿಕೆ ಸಾಕಾಗೋದಿಲ್ಲ ಅನ್ನೋದು ಉದಯನಿಧಿಗೂ ಗೊತ್ತಿದೆ. ಆದ್ರಿಂದ ಇನ್ನೊಂದೆರಡು ಸಾಲುಗಳನ್ನು ಸೇರಿಸಿ ಹೇಳಿದ್ದಾರೆ. ಉದಯನಿಧಿ ಭಾಗಿಯಾಗಿದ್ದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡು ಅವರು, ಬಹುಶಃ ಕೆಲವರಿಗೆ ನನಗೆ ದೀಪಾವಳಿ ಶುಭಾಶಯ ಹೇಳೋದಕ್ಕೆ ಭಯ ಇರಬಹುದು. ನಾನು ಬಂದಾಗ ಕೆಲವರು ಹೂಗಳನ್ನ ತಂದುಕೊಟ್ರು, ಪುಸ್ತಕ ತಂದುಕೊಟ್ರು, ಆದ್ರೆ ಯಾರು ಕೂಡ ದೀಪಾವಳಿ ವಿಶ್ ಮಾಡ್ಲಿಲ್ಲ. ಬಹುಶಃ ಅದರಿಂದ ನನಗೆ ಕೋಪ ಬರುತ್ತೆ ಅಂತ ಅನ್ಕೊಂಡಿದ್ದಾರೇನೋ, ಆದ್ರೆ ಆ ರೀತಿ ಇಲ್ಲ ಅಂತ ಹೇಳಿದ್ದಾರೆ. ಇದು ತಮ್ಮ ಹಿಂದಿನ ಹೇಳಿಕೆಯನ್ನ ಮರೆಮಾಚೋದಕ್ಕೆ ಮಾಡ್ತಾ ಇರೋ ಸರ್ಕಸ್ ಅಂತಲೇ ಬಿಂಬಿಸ್ಕೊಳ್ತಾ ಇದೆ. ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದ ಹಾಗೆ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅನ್ನೋ ಹಳೆಯ ವಾಕ್ಯ ಮತ್ತೆ ಮುನ್ನೆಲೆಗೆ ಬಂದೇ ಬರುತ್ತೆ. ಆ ಟೈಮ್ ನಲ್ಲಿ ಸೆಕ್ಯುಲರ್ ಅನ್ನೋದನ್ನ ಬ್ರ್ಯಾಂಡ್ ಮಾಡಬೇಕು ಅಂದ್ರೆ ಈಗ ಈ ರೀತಿಯ ಹೇಳಿಕೆ ಅವಶ್ಯಕ ಅಂತ ಯೋಚಿಸಿದಂತೆ ಕಾಣಿಸ್ತಾ ಇದೆ. ಆದ್ರೆ ಸಡನ್ ಆಗಿ ಈ ಹೇಳಿಕೆ ಬಂದಿರೋದನ್ನ ಗಮನಿಸಿರೋ ವಿಪಕ್ಷಗಳು ಉದಯನಿಧಿ ವಿರುದ್ಧ ಕಿಡಿಕಾರ್ತಾ ಇವೆ. ತಮಿಳುನಾಡು ಬಿಜೆಪಿ ಹಿರಿಯ ನಾಯಕಿ ತಮಿಳಿಸೈ ಸೌಂದರರಾಜನ್ ಉದಯನಿಧಿ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಇದ್ಯಾವ ರೀತಿ ವಿಶ್ ಮಾಡೋದು, ನಂಬಿಕೆ ಇರೋರಿಗೆ ಮಾತ್ರ ಅಂತ. ಒಂದು ರಾಜ್ಯದ CM ಪುತ್ರನಾಗಿ DCM ಆಗಿ ಈ ರೀತಿ ವಿಶ್ ಮಾಡೋ ಮೂಲಕ ತಾರತಮ್ಯವನ್ನ ತೋರಿಸ್ತಾ ಇದ್ದಾರೆ. ನಾವೆಲ್ಲ ಹಬ್ಬಗಳಿಗೆ ಈ ರೀತಿ ವಿಶ್ ಮಾಡೋದಿಲ್ಲ, ಎಲ್ಲಾ ಜನರಿಗೂ ಸೇರಿಸಿ ವಿಶ್ ಮಾಡ್ತೀವಿ. ಇದು ವಿಶ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಹಿಂದೂಗಳ ಧಾರ್ಮಿಕ ನಂಬಿಕೆಗಳಿಗೆ ಅಪಮಾನ ಮಾಡಿದಂತಿದೆ. ಆದ್ರಿಂದ ಈ ನಡೆ ಒಪ್ಪೋದಕ್ಕೆ ಸಾಧ್ಯವಿಲ್ಲ. DMK ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋ ರಾಷ್ಟ್ರೀಯ ಪಕ್ಷದ ನಾಯಕರಾದ್ರೂ ಇವರಿಗೆ ಸ್ವಲ್ಪ ಬುದ್ಧಿ ಹೇಳ್ಬೋದು ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಆದ್ರೆ ತಮ್ಮ ಹಿಂದಿನ ಹೇಳಿಕೆಯಿಂದ ಎಫೆಕ್ಟ್ ಆಗಿರೋದು ಅರಿವಾದಂತೆ ಕಾಣಿಸ್ತಾ ಇದೆ ಅನ್ನೋ ಲೆಕ್ಕದಲ್ಲಿ ಕೂಡ ಇದು ಚರ್ಚೆ ಆಗ್ತಾ ಇದೆ. ಸರಿ, DMK ಹಿಂದೂ ವಿರೋಧಿ ಅನ್ನೋದು ಹೊಸತೇನಲ್ಲ, ಅದು ಅವರಿಗೂ ಕೂಡ ಗೊತ್ತಿದೆ. ಆದ್ರೂ ಗಟ್ಟಿಯಾಗಿ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ದಿಢೀರಂತ ಈ ನಡೆ ಯಾಕೆ ಅನ್ನೋದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ನಟ ವಿಜಯ್ ಹೇಳಿಕೆ ಮುನ್ನೆಲೆಗೆ ಬರ್ತಾ ಇದೆ. ಕರೂರು ದುರ್ಘಟನೆಯಲ್ಲಿ 41 ಜನ ಮೃತಪಟ್ಟಿದ್ದು, ಈ ಬಾರಿ ಯಾರು ದೀಪಾವಳಿ ಆಚರಿಸಬೇಡಿ ಅಂತ ತಮ್ಮ ಕಾರ್ಯಕರ್ತರಿಗೆ ವಿಜಯ್ ಮನವಿ ಮಾಡಿದ್ರು. ಇದು ದೊಡ್ಡ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಯಾಕಂದ್ರೆ ಮೊದಲಿಗೆ ವಿಜಯ್ ಕೂಡ ಹಿಂದೂ ವಿರೋಧಿ ಸಾಲಿಗೆ ನಿಲ್ತಾರೆ. ಅದೂ ಅಲ್ಲದೆ ತಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿರೋದು ಕೂಡ ಗೊತ್ತಿರೋದೆ. ಹೀಗಾಗಿ ತಮಗೆ ಸಂಬಂಧಪಡದ ಧರ್ಮದ ಹಬ್ಬದ ಬಗ್ಗೆ ಬೇರೆಯವರಿಗೆ ದಿಕ್ಕು ತಪ್ಪಿಸೋ ರೀತಿಯಲ್ಲಿ ಕರೆ ಕೊಡೋದು ಯಾಕೆ ಅನ್ನೋ ಚರ್ಚೆಗೆ ಈ ಹೇಳಿಕೆ ದಾರಿ ಮಾಡಿಕೊಟ್ಟಿತ್ತು. ಅದರ ಬೆನ್ನಲ್ಲೇ DMK ಇಂದ ಈ ರೀತಿ ಹೇಳಿಕೆ ಬಂದಿರೋದು ವಿಜಯ್ಗೆ ಆಗಿರೋ ಡ್ಯಾಮೇಜ್ ನಿಂದ ಅಡ್ವಾಂಟೇಜ್ ಪಡೆಯೋದಕ್ಕೆ ಅಂತ ಅನ್ನಿಸ್ಕೊಳ್ತಾ ಇದೆ.
ಅಂದಹಾಗೆ ವಿಜಯ್ಗೆ ಜನರ ಮೇಲೆ ಕನ್ಸರ್ನ್ ಇರ್ಬೋದು, ಆ ಕಾರಣಕ್ಕಾಗಿ ದುಃಖದ ಸಂದರ್ಭದಲ್ಲಿ ಸೆಲೆಬ್ರೇಷನ್ ಬೇಡ ಅಂತ ಹೇಳಿರ್ಬೋದು. ಆದ್ರೆ ಆ ದುಃಖಕ್ಕೆ ಕಾರಣ ಯಾರು? ವಿಜಯ್ ಬೇಜವಾಬ್ದಾರಿಯಿಂದ ತಾನೇ 41 ಜನರು ಮೃತಪಟ್ಟಿದ್ದು. ಹೀಗಿರುವಾಗ ಉಳಿದವರು ಹಬ್ಬ ಮಾಡಬಾರದು ಅಂದ್ರೆ ಹೇಗೆ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅಂದಹಾಗೆ ಇದನ್ನ ಕೇವಲ ತಮ್ಮ ಕಾರ್ಯಕರ್ತರಿಗೆ ಹೇಳಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ವಿರೋಧ ಬರ್ತಾ ಇಲ್ಲ. ಆದ್ರೂ ಕೆಲವೊಂದು ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಅದೇನಂದ್ರೆ, ಇನ್ನು 1 ತಿಂಗಳಲ್ಲಿ ಕ್ರಿಸ್ಮಸ್ ಕೂಡ ಬರ್ತಾ ಇದೆ. ಕರೂರು ಘಟನೆ ಮುಂದಿಟ್ಕೊಂಡು ಜನರಿಗೆ ಕ್ರಿಸ್ಮಸ್ ಆಚರಿಸಬೇಡಿ ಅಂತ ಹೇಳ್ತಾರಾ ಇಲ್ವಾ ಅನ್ನೋದು. ಕೆಲ ದಿನಗಳ ಹಿಂದೆ ಮುರುಘ ದೇವರು ಹಿಂದೂಗಳ ದೇವರಲ್ಲ, ತಮಿಳು ದೇವರು ಅಂತ ಹೇಳಿದ್ದು ಕಾಂಟ್ರವರ್ಸಿ ಆಗಿತ್ತು. ಅದರ ಬೆನ್ನಲ್ಲೇ ದೀಪಾವಳಿ ವಿಚಾರ ಕೂಡ ಸದ್ದು ಮಾಡೋ ಹಾಗಾಗಿದೆ. ಆದ್ರಿಂದ ಕರೂರು ಘಟನೆಯ ಕರಿಛಾಯೆಯಿಂದ ಆಚೆ ಬರೋದಕ್ಕೆ ವಿಜಯ್ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇರೋದು ಕಾಣಿಸ್ತಾ ಇದೆ. ಆದ್ರೆ ಈ ಚರ್ಚೆ ಇಲ್ಲಿಗೆ ಮುಗಿಯದೆ ಇನ್ನೊಂದು ಹಂತಕ್ಕೆ ಹೋಗಿದೆ. ಅದೇನೆಂದ್ರೆ, ಈ ಮನಸ್ಥಿತಿಯ ಪಕ್ಷದ ಜೊತೆಗೆ NDA ಮೈತ್ರಿ ಬೇಕಿತ್ತಾ ಅನ್ನೋದು. ವಿಜಯ್ ರಾಜಕೀಯಕ್ಕೆ ಬರ್ತಾ ಇರೋ ಉದ್ದೇಶ CM ಆಗೋದು ಆಗಿರ್ಬೋದು. ಆದ್ರೆ ತಮಿಳುನಾಡು ಅಭಿವೃದ್ಧಿ ಬಗ್ಗೆ ವಿಜಯ್ ಒಂದೇ ಒಂದು ಮಾತಾಡ್ತಾ ಇಲ್ಲ. ನಾವು, ನಮ್ಮದು, ನಾವೇ ನಂಬರ್ 1, ಅವರು ಸರಿ ಇಲ್ಲ, ಇವರು ಹಾಗೆ, ಜಾತಿ ಧರ್ಮದ ವಿಚಾರಗಳು ಬರ್ತಾ ಇದೆಯೇ ಹೊರತು ಅಭಿವೃದ್ಧಿ ಬಗ್ಗೆ ಪರಿಕಲ್ಪನೆ ಕಾಣಿಸ್ತಾ ಇಲ್ಲ. ಇದೇ ಕಾರಣಕ್ಕೆ ಹಲವರು ವಿಜಯ್ ರಾಜಕೀಯಕ್ಕೆ ನಾಟ್ ಸುಟೇಬಲ್, ತಮ್ಮ ಸಿನಿಮಾ ಕ್ರೇಜ್ ಮೂಲಕ ಪರೀಕ್ಷೆಗೆ ಇಳಿದಿದ್ದಾರೆ, ಅವರದ್ದು 100ಕ್ಕೆ 100 ವೋಟ್ ಬ್ಯಾಂಕ್ ರಾಜಕೀಯ ಅಂತ ಹೇಳ್ತಾ ಇರೋದು. ಆದ್ರೆ NDA ವಿಜಯನ್ನ ವೆಲ್ಕಮ್ ಮಾಡ್ತಾ ಇರೋದು ಕೇವಲ DMKಯನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಅನ್ನೋ ಕ್ಲಾರಿಟಿ ಕೊಟ್ಟಿದೆ. ಆದ್ರೆ ವಿಜಯ್ ಕಡೆಯಿಂದ ಇನ್ನೂ ರೆಸ್ಪಾನ್ಸ್ ಬಾಕಿ ಇದ್ದು ಜಂಟಿಯಾಗಿ ಅಖಾಡಕ್ಕೆ ಇಳಿತಾರಾ ಇಲ್ವಾ ಅನ್ನೋ ಕ್ಲಾರಿಟಿ ಇನ್ನೂ ಕೂಡ ಸಿಕ್ಕಿಲ್ಲ. ಇನ್ನೊಂದೆಡೆ ಇದೇ ಹೊತ್ತಲ್ಲಿ ಕಚ್ಚತೀವು ದ್ವೀಪದ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ತಮಿಳುನಾಡಿಗೆ ಸೇರಿದ್ದ ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಟ್ಟಿರೋದ್ರಿಂದ ತಮಿಳುನಾಡು ಮೀನುಗಾರರಿಗೆ ಸಮಸ್ಯೆ ಆಗ್ತಾ ಇರೋದು ಗೊತ್ತಿರೋದೆ. ಈಗ ಈ ವಿಚಾರ ಬಗೆಹರಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಮೇಲಿಂದ ಮೇಲೆ ಪ್ರೆಷರ್ ಹಾಕೋ ಕೆಲಸವನ್ನ ಸ್ಟಾಲಿನ್ ಮಾಡ್ತಾ ಇದ್ದಾರೆ. ಆದ್ರೆ ಅಸಲಿಗೆ ವಿಷಯ ಏನಂದ್ರೆ, ಕಚ್ಚತೀವು ಸಮಸ್ಯೆ ಮಾಡಿದ್ದೆ DMK ಹಾಗೂ ಕಾಂಗ್ರೆಸ್ ಅನ್ನೋದು. ಆ ದ್ವೀಪವನ್ನ ಬಿಟ್ಟುಕೊಟ್ಟಿದ್ದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ. ಆ ಸಮಯದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದು ಕರುಣಾನಿಧಿ. ಈಗ ನೋಡಿದ್ರೆ ಸಮಸ್ಯೆ ಬಗೆಹರಿಸಿ ಅಂತ ಸ್ಟಾಲಿನ್ ಮೋದಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಇದನ್ನ ಈಗ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಜನರಿಗೆ ಇತಿಹಾಸ ತಿಳಿದಿಲ್ಲ ಅನ್ನೋ ಕಾರಣಕ್ಕೆ ಹೇಗೆಲ್ಲ ಯಾಮಾರಿಸಬಹುದೋ ಆ ಎಲ್ಲಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದಹಾಗೆ ಯಾಕೆ ಈ ಬಗ್ಗೆ ಈಗ ಸುದ್ದಿ ಬರ್ತಾ ಇದೆ ಅಂದ್ರೆ, ಸಮಸ್ಯೆಯಲ್ಲಿರೋ ಮೀನುಗಾರರನ್ನೆಲ್ಲ ಕೇಂದ್ರ ಸರ್ಕಾರ ಬಿಡಿಸಿಕೊಂಡು ಬರ್ತಾ ಇದ್ದು ಅದರ ಕ್ರೆಡಿಟ್ ಬಿಜೆಪಿಗೆ ಹೋಗ್ತಾ ಇದೆ. ಇದರಿಂದ ಹೊರಬರೋದಕ್ಕೆ ಕಚ್ಚತೀವು ಅಸ್ತ್ರವನ್ನ ಬಿಟ್ಟಿದ್ದಾರೆ. ಆದ್ರೆ ಅದು ಈಗ ಬ್ಯಾಕ್ ಫೈರ್ ಆಗ್ತಾ ಇದೆ. ಏನೋ ಹಿಂದಿ ಮೇಲಿನ ದ್ವೇಷ ಮುಂದುವರೆದಿದ್ದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳಿಗೆ ಹಿಂದಿಯಲ್ಲಿ ಹೆಸರಿಡ್ತಾರೆ ಅನ್ನೋ ರೀತಿಯ ದೂರುಗಳು ಕೂಡ ಸ್ಟಾಲಿನ್ ಕಡೆಯಿಂದ ಬಂದಿವೆ. ಆದ್ರೆ ಇದಕ್ಕೆ ಬಿಜೆಪಿ ಕೌಂಟರ್ ಕೊಡ್ತಾ ಇದ್ದು, ನೀವು ಮುಂಚೆ ಯಾಕೆ ಈ ಬಗ್ಗೆ ದನಿ ಏರಿಸ್ತಾ ಇರ್ಲಿಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.